ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇನ ಮೈಲೇ ಕೂತ್ಬಿಟ್ಟಿದ್ಯಾ? ಇರ್ಲಿ, ನೀವು ಕೂತ್ಕೊಳ್ಳಿ. ಅದು ಆಕ್ಚುಲಿ ಟೀ ಸ್ವಲ್ಪ ಜಾಸ್ತಿ ಆಗಿತ್ತು. ನೀವು ಕೂತ್ಕೊಂಡು ಕುಡೀರಿ ಅಂತ ನಾನೇ ಹೇಳಿದ್ದು. ಇಲ್ಲ ಸರ್, ನಮ್ ಪ್ರಿನ್ಸಿಪಲ್ ಮೇಡಮ್ ನೋಡಿದ್ರೆ ಬೈತಾರೆ, ಅದಕ್ಕೆ. ವೇಸ್ಟ್ ಮಾಡೋದಕ್ಕಿಂತ ಟೀ ಕುಡಿಯೋದೇ ಒಳ್ಳೇದಲ್ವಾ? ಇಟ್ಸ್ ಓಕೆ, ಬಿಡಿ. ಸರಿ ಸರ್. ಏನು ಯೋಚನೆ ಮಾಡಬೇಡಿ, ಕುಡೀರಿ. ಹಲೋ ಸರ್, ಎಲ್ಲಿದ್ದೀರಾ ಸರ್? ನಾನು ಆಗ್ಲೇ ಹೇಳಿದ್ನಲ್ಲ, ನಮ್ಗೆ ಜಾಸ್ತಿ ಟೈಮ್ ಇಲ್ಲ, ಬೇಗ ಬನ್ನಿ ಅಂತ. ಸ್ವಲ್ಪ ಬೇಗ ಬನ್ನಿ ಸರ್. ಇವಳು ಬೇರೆ ಯಾರಿಗೋ ಫೋನ್ ಏನೋ ಮಾಡ್ತಿದ್ದಾಳೆ. ಅಪ್ಪ, ಮುಗೀತ್ ನನ್ನ ಕತೆ. ಲಗೀತಾ, ಯಾರೇ ಅವರು? ಸ್ವಲ್ಪ ಸುಮ್ಮನೆ ಇರ್ತೀರಾ? ಲೈ, ಕೊನೆಗೂ ಗಂಡನ ಮುಗಿಸ್ಲೇಬೇಕು ಅಂತ ಡಿಸೈಡ್ ಮಾಡಿದ್ಯಾ ನೀನು? ರೀ, ನೀವ್ ಹಿಂಗೆ ಆಡ್ತೀರಿ, ಒಂದಲ್ಲ ಒಂದಿನ ಮುಗಿಸೇ ಬಿಡ್ತೀನಿ. ಸ್ವಲ್ಪ ತೆಪ್ಪಗಿರ್ರಿ. ಮೇಡಮ್ ನಮಸ್ಕಾರ. ಮೇಡಮ್ ಬಂದ್ರಾ? ಸರಿ ಸರಿ, ಡಿಸೈನ್ ತೋರಿಸಿ. ಹಾ, ಡಿಸೈನ್? ಓ, ಇದೆಲ್ಲ ನಿಮ್ ಹಳೆ ಪತ್ರಿಕೆನಾ? ಒಂದ್ ಕೆಲ್ಸ ಮಾಡಿ, ಫೋನಲ್ಲಿ ಇದ್ರೆ ಫೋನಲ್ಲೇ ತೋರಿಸಿ. ಬೇಡ, ಒಂದ್ ನಿಮಿಷ. ಲೇ ಲೇ ಲೇ, ಏನೇ ಆಗ್ಲೇ ನಿನ್ನ ಹೆಸರಲ್ಲಿ ಲಗ್ನ ಪತ್ರಿಕೆನೆ ಪ್ರಿಂಟ್ ಮಾಡಿಸ್ಕೊಂಡ್ಬಿಟ್ಟಿದ್ಯಲ್ಲೇ. ನೀನ್ ಹಿಂಗ್ ಮಾಡಿದ್ರೆ ನನ್ಗಾಗಲ್ಲ ಕಡೆ, ನಾನು ಸದಾಕ್ತೀನಿ, ಸೂಸೈಡ್ ಓ ಮಾಡ್ಕೊಂಡು. ರೀ, ಯಾಕ್ರಿ ಯಾವಾಗ್ಲೂ ಅಪಶಕನ ನೋಡಿದ್ದೀರಾ? ಸ್ವಲ್ಪ ತೆಪ್ಪೋಗಿರ್ರಿ, ನೋಡ್ದವ್ರು ಏನ್ ಅನ್ಕೊಂತಾರೆ. ಸುಮ್ನಿರಿ. ನಿನಗೆ ಮದುವೆ ಆಗಿದೆ ಅಂತ ಅವ್ರಿಗೆ ಗೊತ್ತಿಲ್ಲ. ಅವ್ರ ಹಂಗೆ ದಂಡ್ಪಿಂಡ, ಯಾವಾಗ್ಲೂ ಹಂಗೆ. ನೀವು ತೋರಿಸಿ, ಮೊಬೈಲಲ್ಲಿ ಡಿಸೈನ್ ತೋರಿಸಿ. ಡಿಸೈನ್ ಡಿಸೈನ್ ಅಂತ ಹೇಳ್ತಿರಲ್ಲಪ್ಪ. ಮೇಡಮ್, ಇದು ನೋಡಿ ಮೇಡಮ್. ನೋಡಿದ್ದೆ. ಇದು ಚೆನ್ನಾಗಿದೆ ಅಲ್ಲ? ಹಾ ಮೇಡಮ್. ಇನ್ನೊಂದೆರಡು ಆಪ್ಷನ್ ತೋರಿಸಿ. ಲೇಖಿತ, ಯಾರ ಮದುವೆಗೆ ಇದೆಲ್ಲ ಕರೆಕ್ಟ್ ಆಗಡೆ? ನಿಜವಾಗ್ಲು ನಿನ್ ಮದ್ವೆಗಂತೂ ಅಲ್ಲ ತಾನೆ? ರೀ, ಯಾಕ್ರಿ ಹಿಂಗ್ ಆಡ್ತಿದ್ದೀರಾ? ನನಗ್ ಮದ್ವೆ ಆಗಿದೆ, ನೀವೇ ನನ್ ಗಂಡ. ಹೌದು. ನನ್ ಪತ್ರಿಕೆ ನೋಡ್ತಿರೋದು ಪಲ್ಲವಿಗೆ. ಪಲ್ಲವಿಗ? ನೋಡು. ಅಚ್ಚೆ. ನೀವು ತೋರಿಸಿ ಸರ್. ಕೊಡಿ. ಇಷ್ಟೇನಾ ಇರೋದು? ಇದಲ್ಲಿ ಇಷ್ಟೇ ಇರೋದು. ಆಫೀಸಿಗೆ ಬಂದ್ರೆ ಚೆನ್ನಾಗಿರ್ತಿತ್ತು ಓ ಮೇಡಮ್. ಹೌದಾ? ಹಾ ಮೇಡಮ್. ನನ್ಗಷ್ಟು ಟೈಮ್ ಇಲ್ಲ ಸರ್. ನಿಮ್ಮ ಹತ್ರ ಮಾತಾಡಿದ್ಮೇಲೆ ಹಂಗೆ ಅಡ್ಗೆ ಭಟ್ರ ಹತ್ರ ಮಾತಾಡ್ಬೇಕಿತ್ತು, ಅದಕ್ಕೆ. ನಮ್ಮ ಹತ್ರ ಅಡ್ಗೆ ಭಟ್ರು ಇದ್ದಾರೆ ಮೇಡಮ್. ಓ ಹೌದಾ? ಸೂಪರ್, ಇನ್ನೂ ಒಳ್ಳೇದಾಯ್ತಲ್ಲ. ತಗೊಳ್ಳಿ. ಮೇಡಮ್, ಈ ಡಿಸೈನ್ ಚೆನ್ನಾಗಿದೆ ನೋಡಿ ಮೇಡಮ್. ರೀ, ನೀವೇನ್ ಅನ್ಕೊಂಡಿದ್ದೀರಾ? ಮದ್ವೆ ಆಗ್ತಿರೋದ್ ಯಾರ್ ಗೊತ್ತಾ? ಈ ಊರಿನ DC. ಸಾರಿ ಮೇಡಮ್, ಹೊಸ್ದಾಗ್ ಒಂದು ಡಿಸೈನ್ ಮಾಡಿ ಕಳಿಸ್ತೀನಿ ಮೇಡಮ್. ಬಟ್ ನಾನ್ ನಿಮ್ಗೆ ಮಧ್ಯಾಹ್ನದವರೆಗೂ ಟೈಮ್ ಕೊಡ್ತೀನಿ, ಅಷ್ಟೇ ರೆಡಿ ಮಾಡಿ ಕಳ್ಸಿ, ಆಯ್ತಾ? ಓಕೆ ಮೇಡಮ್. ಸರಿ ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಬಾಯ್. ರೀ, ಇನ್ನು ಪಾರ್ಲರ್ ಹತ್ರ ಹೋಗಿ ಮಾತಾಡ್ಬೇಕು. ಪಲ್ಲವಿಗೆ ಒಳ್ಳೆ ಮೇಕಪ್ ಮಾಡಿಸ್ಬೇಕು, ಬ್ಯೂಟಿಫುಲ್ ಆಗಿ ಕಾಣ್ಬೇಕು ಅವಳು. ಲೇ, ಪಲ್ಲವಿ ಬ್ಯೂಟಿಫುಲ್ ಆಗಿದ್ದಾಳೆ ಕಣೆ, ಇನ್ನೇನಕ್ಕೆ ಅವಳಿಗೆ ಪಾರ್ಲರು? ರೀ, ಅದೆಲ್ಲ ನಿಮ್ಗೆ ಅರ್ಥ ಆಗಲ್ಲ, ಹೆಣ್ಮಕ್ಳು ವಿಚಾರ. ಗೀತಾ, ನೀನು ಪಲ್ಲವಿ ಮದ್ವೆಗೆ ಇಷ್ಟೊಂದು ಉತ್ಸಾಹ ತೋರಿಸ್ತಾ ಇರೋದು ನೋಡಿದ್ರೆ ನನ್ಗೇನೋ ಡೌಟ್ ಆಗ್ತಾ ಇದೆ ಕಣೆ. ನಿಮ್ ಯೋಗ್ಯತೆಗೆ ಒಂದು ದಿನ ಆದ್ರೂ ನನ್ನ ನಂಬಿದಿರೇನ್ರಿ? ಆಗ್ಲೇನೋ ಹೇಳಿದ್ರಲ್ಲ, ನೇನ್ ಹಾಕೊಂಡು ಸತ್ತೋಗ್ತೀನಿ ಅಂತ. ಸತ್ ಹೋಗಿ. ಗೀತಾ, ಗೀತಾ ಬಿಡ ಕಡೆ. ನಮಸ್ಕಾರ ಅವರ. ಅಯ್ಯೋ, ನನ್ನ ಮಗನ್ ನೋಡಿ ಎಷ್ಟು ದಿನ ಆಯ್ತು, ಮಾತಾಡ್ಸ್ಬೇಕು ಅನ್ಸುತ್ತೆ. ಮಾಲೆಲ್ಲದ ಗೋಡನ್ ಆಗೈತ್ರಿ ಅವರ. ಆ ಕಡೆ ಯಾರು ಬರೋದಿಲ್ಲಲ್ಲ? ಇಲ್ರಿ ಅವರ. ಪ್ರಿನ್ಸಿಪಲ್ ಬಂದು ಕೀ ಕೇಳಿದ್ರು ಕೊಡಂಗಿಲ್ಲ, ಗೊತ್ತಾತಲ್ಲ? ಗೊತ್ತಾಯ್ತ್ರಿ ಅವರ. ನಡಿ, ನಾನು ನೋಡ್ಬೇಕು, ಹೋಗೋಣ. ನಮಸ್ಕಾರ ರೀ ಅವರ. ಅವರ ನೀವೇನಿಲ್ಲಿ? ಯಾಕ?
ನನ್ನ ಶಾಲೆಗೇನ ಬರಂಗಿಲ್ಲೇನೋ? ಅಯ್ಯೋ ತಪ್ಪು ತಿಳ್ಕೊಬೇಡಿ ಅವರ, ನಾನು ಆ ಅರ್ಥದಲ್ಲಿ ಹೇಳಿದ್ದಲ್ಲ. ಸಡನ್ ಆಗಿ ಬಂದ್ರಲ್ಲ, ಬರ್ತೀನಂತ ಒಂದು ಮಾತು ಹೇಳಿದ್ರೆ ನಿಮಗೆ ಊಟದ ವ್ಯವಸ್ಥೆ ಏನಾದರೂ ಇಲ್ಲೇ ಮಾಡಿಸ್ತಾ ಇದ್ದೆ. ಹೇಳಿ ಬರಕ ಇದೇನು ಲಗ್ನ ಮನೆಯಲ್ಲ, ಇದು ಶಾಲೆ ಅದ. ಇಲ್ಲಿರೋರೆಲ್ಲ ಸರಿಯಾಗಿ ಕೆಲಸ ಮಾಡ್ತಿದ್ದಾರ ಅಂತ ನೋಡಕ ಹಿಂಗೆ ಬಂದೀನಿ. ಆಗ ಕಳ್ಳರು ಸಿಕ್ಕಾಕೋತಾರ. ನಿಮ್ಮ ಸುಪರ್ದಲ್ಲಿರೋ ಸ್ಕೂಲ್ ಅಂದ್ರೆ ಯಾವ ಟೀಚರ್ಸ್ಗೆ ಕಳ್ಳಾಟ ಆಡೋ ಮನ್ಸು ಬರುತ್ತೆ ಹೇಳಿ? ನೀವು ಬಂದು ಹೆದರ್ಸೋ ಅವಶ್ಯಕತೆನೇ ಇಲ್ಲ. ನಿಮ್ಮ ಹೆಸರು ಹೇಳಿದ್ರೆ ಸಾಕು, ಎಲ್ಲ ಹೆದರ್ಕೊಂಡು ಕೆಲಸ ಮಾಡ್ತಾರೆ. ಅಷ್ಟಕ್ಕೂ ಇಡೀ ಊರಲ್ಲಿ ನೀವು ಕೊಡುವ ಸಂಬಳ ಯಾವ ಸ್ಕೂಲಲ್ಲೂ ಯಾವ ಟೀಚರ್ಸ್ಗೂ ಕೊಡೋಲ್ಲ. ನಮ್ಮ ಸ್ಕೂಲಲ್ಲಿ ಕೆಲಸ ಸಿಗ್ಬೇಕಂದ್ರೆ ಅದು ಟೀಚರ್ಸ್ ಪುಣ್ಯ ಅಂತ ಎಲ್ಲ ಹೇಳ್ತಾರೆ. ಅಷ್ಟು ಒಳ್ಳೆ ಸಂಬಳ ಕೊಡ್ತೀರಾ? ಕೊಡ್ಬೇಕಲ್ಲ, ವರ್ಷಾನ್ಗಟ್ಲೆ ಕಷ್ಟಪಟ್ಟು ಮಕ್ಕಳನ್ನ ಓದಿಸ್ತಾರ. ಆ ಶ್ರಮಕ್ಕ ಫಲ ಸಿಗ್ಬೇಕಂದ್ರ ಕೈ ತುಂಬ ಪಗಾರ ಕೊಡ್ಬೇಕಲ್ವಾ? ನಿಮ್ದು ತುಂಬಾ ದೊಡ್ಡ ಮನ್ಸು ಅವರ. ಸರಿ, ನಾನು ತಪಾಸಣೆ ಮಾಡಬೇಕಾ? ನಾನಿರೋ ಕಡೆ ಯಾರೂ ಸುಳಿಯಂಗಿಲ್ಲ. ಸರಿ ಅವರ. ಹಾಂ, ನಡಿಯ. ಬನ್ನಿ. ನಾನು ಸ್ಕೂಲನ್ನು ನ್ಯಾಯವಾಗಿ ನಡೆಸ್ತಾರೆ ಅನ್ಕೊಂಡಿದ್ದೆ, ಆದ್ರೆ ಇಲ್ಲಿ ನೋಡಿದ್ರೆ ಇಲ್ಲೂ ಏನೋ ಹಗರಣ ನಡೀತಿರೋ ತರ ಕಾಣಿಸ್ತಿದೆ. ಅವಳ ದಂಧೆ ಎಲ್ಲ ಹಾಗಿರ್ಲಿ, ಇಲ್ಲಿ ಕೆಲಸ ಮಾಡ್ತಿರೋ ಬಡವ್ರ ಮಕ್ಕಳನ್ನ ಅವಳ ಸ್ವಾರ್ಥಕ್ಕೆ ಉಪಯೋಗಿಸ್ಕೋತಾ ಇದ್ದಾಳೆ ಅಂದ್ರೆ ಎಂತ ಹೆಂಗ್ಸಿರ್ಬೇಕು. ಆ ಭೀಮಾಂಬಿಕಾ ಕೆಟ್ಟೋಳು ಅಂತ ಗೊತ್ತಿತ್ತು, ಆದ್ರೆ ಇಷ್ಟು ಕೆಟ್ಟೋಳು ಅಂತ ಅನ್ಕೊಂಡಿರ್ಲಿಲ್ಲ. ನೀವು ಅವಳನ್ನ ನಿನ್ನೆ ಮೊನ್ನೆಯಿಂದ ನೋಡ್ತಾ ಇದ್ದೀರಾ ಪಲ್ಲವಿ ಅವರೇ, ನಾನು ಅವಳನ್ನ ವರ್ಷಗಳಿಂದ ನೋಡ್ತಾ ಇದ್ದೀನಿ. ಶಿ ಇಸ್ ವೆರಿ ಡೇಂಜರಸ್. ಒಂದು ಹೆಣ್ಣಿಗಿರ್ಬೇಕಾದ ಕರುಣೆ, ಕನಿಕರ, ದಯೆ ಯಾವುದೂ ಇಲ್ಲ ಅವಳಿಗೆ. ಅವಳು ಯಾವ ಜಾಗದಲ್ಲಿ ಯಾವ ಥರ ದಂಧೆಗಳು ಮಾಡ್ತಿದ್ದಾಳೆ ಅಂತಾನೆ ಹೇಳಕ್ಕಾಗೋದಿಲ್ಲ. ನಾವು ಅವಳನ್ನು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕು. ನಿಜ, ಇಲ್ಲಾಂದ್ರೆ ನಮಗ್ ಪ್ರಾಬ್ಲಮ್ ಆಗ್ಬೋದು. ಪಾಪ ಆ ಕೆಲ್ಸದ ಹೆಂಗ್ಸು ಅದೆಷ್ಟು ಭಯ ಇಟ್ಕೊಂಡು ನಮ್ಮ ಹತ್ರ ಬಂದು ಎಲ್ಲ ವಿಷಯನೂ ಶೇರ್ ಮಾಡ್ಕೊಂಡ್ರು. ಡೋಂಟ್ ವರಿ ಪಲ್ಲವಿ ಅವರೇ, ಅವ್ರ ಮಗ ಅವ್ರಿಗೆ ಸುರಕ್ಷಿತವಾಗಿ ಸಿಗೋ ಹಾಗೆ ಮಾಡೋಣ. ಹಾಗೆ ಈ ಭೀಮಾಂಬಿಕಾ ಯಾವ ಕೆಲಸಗಳಿಗೆ ಅವ್ರ ಮಗನ ಉಪಯೋಗಿಸ್ಕೊತಿದ್ಲು ಅಂತ ಕಂಡುಹಿಡಿಯೋಣ. ತೆಗಿಯ. ಸರಿ ಅವರ.